ಹಾಯ್ ಫ್ರೆಂಡ್ಸ್, ಕ್ರಿಕೆಟ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಮ್ಯಾಚ್ನ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮಧ್ಯ ಜೈಪುರ್ನಲ್ಲಿ ನಡೆಯುತ್ತೆ. ಸಾಯಂಕಾಲ 7:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು IPLನ 24ನೇ ಮ್ಯಾಚ್ ನಡೀತಾ ಇರೋದು ಇವತ್ತಿನ ದಿನ. ಸೊ ಇವತ್ತು ಎದುರಾಗ್ತಾ ಇರುವಂಥದ್ದು ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್. ಸೊ ಇವರ ಬ್ಯಾಟಿಂಗು ಹಾಗೆಯೇ ಇವರ ನೆಗೆಟಿವ್ ಪಾಯಿಂಟ್ಸನ್ನು ಹೇಳ್ತಾ ಹೋಗೋದಾದರೆ, ಜೋಸ್ ಬಟ್ಲರ್ ಕಳೆದ ಮ್ಯಾಚ್ನಲ್ಲಿ ಅತ್ಯುತ್ತಮವಾದ ಬ್ಯಾಟ್ ಮಾಡಿದ್ರು. ಹಾಗೆಯೇ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ. ಇವರು ಕೂಡ ನಮಗೆ ರಾಜಸ್ಥಾನ್ ರಾಯಲ್ಸ್ಗೆ ಪ್ಲಸ್ ಪಾಯಿಂಟ್ ಆಗಿರ್ತಾರೆ. ಹಾಗೆಯೇ ಸಂಜು ಸ್ಯಾಮ್ಸನ್ ತುಂಬ ಚೆನ್ನಾಗಿ ಪ್ರೀವಿಯಸ್ ಮ್ಯಾಚಿಂದ ಕೂಡ ಬ್ಯಾಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ರಿಯಾನ್ ಪರಾಗ್ ಅತ್ಯುತ್ತಮವಾದ ಆಪತ್ ಬಾಂಧವ. ಈತ ಕೂಡ ತಂಡದಲ್ಲಿದ್ದರೆ ಒಂಥರ ಧೈರ್ಯ ಅಂತ ಹೇಳ್ಬೋದು. ಹಾಗೆಯೇ 2 ಮ್ಯಾಚಲ್ಲಿ ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಹೇಳಬೇಕು ಅಂದರೆ ಟ್ರೆಂಟ್ ಬೋಲ್ಟ್ ಒಂದು ಕಳೆದ ಮ್ಯಾಚಲ್ಲ, ಅದರ ಹಿಂದಿನ ಮ್ಯಾಚ್ನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟರು. ಬರ್ಜರ್ ಇವರು ಕೂಡ ಅಷ್ಟೇ, ನಂಡ್ರೆ ಬರ್ಜರ್ ಕೂಡ ಒಂದು ಕನ್ಸಿಸ್ಟೆನ್ಸಿಯಾಗಿ ಒಂದು ಆಟಗಳನ್ನ ಆಡ್ಕೊಂಡು ಬರ್ತಾ ಇದ್ದಾರೆ, ಅತ್ಯುತ್ತಮವಾಗಿದೆ. ಹಾಗೆಯೇ ಯಜುವೇಂದ್ರ ಚಹಲ್ ಇವತ್ತಿನ ಮ್ಯಾಚಲ್ಲಿ ಇವರು ತುಂಬ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೆಗೆಟಿವ್ ಪಾಯಿಂಟ್ ಬಂದುಬಿಟ್ಟು ಯಶಸ್ವಿ ಜೈಸ್ವಾಲ್. ಇವರು ಅನ್ಫಾರ್ಮಲ್ ಇದ್ದಾರೆ ಅಥವಾ ಫಾರ್ಮಲ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ಒಂದು ಮ್ಯಾಚನ್ನು ನಾನು ಅಬ್ಸರ್ವ್ ಮಾಡಿದ್ರೆ ಪೇಸರ್ಗೆ ಇವರು ಔಟ್ ಆಗ್ತಿದ್ದಾರೆ. ಲೆಫ್ಟ್ ಆರ್ಮ್ ಪೇಸರ್ಗೆ ಇವರು 3 ಸತಿ ಔಟ್ ಆಗಿದ್ದಾರೆ. ಸೊ ಇದು ಇವರ ಮೈನಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಟ್ರೆಂಟ್ ಬೋಲ್ಟ್ ಲೆಫ್ಟ್ ಆರ್ಮ್ ಸೀಮರ್ ಇದ್ದಾರೆ. ಸೊ ಹಾಗಾಗಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ GTಲಿ ಇನ್ನೊಬ್ಬ ಮುಖ್ಯವಾದ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಇದ್ದಾರೆ. ಇವರು ಕೂಡ ಲಾಸ್ಟು ಒಂದು ಅತ್ಯುತ್ತಮವಾದ ಒಂದು ಪ್ರದರ್ಶನ ಕೊಟ್ಟಿದ್ದರು. ಬಟ್ ಇವತ್ತಿನ ಮ್ಯಾಚಲ್ಲಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊತೀನಿ. ಯಾಕಂದರೆ ಯಜುವೇಂದ್ರ ಚಹಲ್, ಶುಭ್ಮನ್ ಗಿಲ್ ರೆಕಾರ್ಡನ್ನು ತಗೊಂಡ್ರೆ ಲೆಗ್ ಸ್ಪಿನ್ನರ್ಗೆ 2 ಸತಿ ಔಟ್ ಆಗಿದ್ದಾರೆ. ಸೊ ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್. ಇಲ್ಲಿ ಚಹಲ್ ಇದ್ದಾರೆ, ಅವರದ್ದೇನಾದರೂ ಕಮಾಲ್ ನಡೆಯುತ್ತಾ ಅಂತ ಗೊತ್ತಿಲ್ಲ. ಹಾಗೆಯೇ ಇನ್ನೊಬ್ಬ ಅತ್ಯುತ್ತಮ ಪ್ಲೇಯರ್ ಸಾಯಿ ಸುದರ್ಶನ್. ಇವರ ಬ್ಯಾಟಿಂದ ಕೂಡ ಒಳ್ಳೆ ಸೌಂಡ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಲಾಸ್ಟ್ 4 ಸತಿ ಅವರು ಪೇಸರ್ಗೆ ವಿಕೆಟನ್ನು ಕೊಟ್ಟಿರೋದ್ರಿಂದ ಸೊ ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟು GTಗೆ ಅಂತ ಅಂದ್ಕೊತೀನಿ. ಹಾಗೆಯೇ ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥದ್ದು ಸ್ಪೆನ್ಸರ್ ಜಾನ್ಸನ್ನು. ಅವರು ಕೂಡ ಬಂದಿದ್ದಾರೆ ಟೀಮ್ಗೆ. ತುಂಬ ಚೆನ್ನಾಗಿ ಬೌಲ್ ಮಾಡುವಂಥ ಕೆಪಾಸಿಟಿ ಇದೆ. ಹಾಗೆಯೇ 2 ವಿಕೆಟನ್ನು ಕೂಡ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ರಶೀದ್ ಖಾನ್ ಇದ್ದಾರೆ ಮತ್ತು ಹೆಟ್ಮೇಯರ್ ಇದ್ದಾರೆ. ಸೊ ಇವರು ಕೂಡ ಗುಡ್ ಆಪ್ಷನ್ ಆಗ್ತಾರೆ ತಂಡಕ್ಕೆ. ಇನ್ನು GTಲಿ ವಿಜಯ್ ಶಂಕರ್ ಇವರು ಫಾರ್ಮಲ್ಲೇ ಇಲ್ಲ ಅಂತ ಹೇಳಬೇಕು. ಯಾಕಂದರೆ ಇವ್ರ ಬ್ಯಾಟಿಂದ ಒಂದು ಒಳ್ಳೆ ದೊಡ್ಡ ಮೊತ್ತ ಬಂದೇ ಇಲ್ಲ ಇದುವರೆಗೂ. ಸೊ ಇವರು ಕೂಡ ತನ್ನ ಒಂದು ಹಳೆಯ ಲಯಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಧ್ರುವ್ ಜುರೆಲ್ ಇವರು ಒಂದು ಒಳ್ಳೆಯ ಒಂದು ಕೆಪಾಸಿಟಿ ಇರುವಂಥ ಆಟಗಾರ. ಬಟ್ ಇವರು ಕೂಡ ಅಷ್ಟೇ ಫಾರ್ಮಿಗೆ ಬರಬೇಕು. ಆ್ಯಂಡ್ ಅಶ್ವಿನ್ ಒಬ್ಬ ಅನುಭವಿ ಆಟಗಾರ, ತಂಡಕ್ಕೆ ನೆರವಾಗಬೇಕು. ಬ್ಯಾಟಿಂಗ್ನಲ್ಲಿ ಅಷ್ಟೊಂದು ಸೌಂಡ್ ಮಾಡದೇ ಇದ್ದರೂ ಕೂಡ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಕೆಟ್ ಅಷ್ಟೊಂದು ತಗೊಳ್ಳದೇ ಇದ್ದರೂ ಕೂಡ ಒಂದು ರನ್ ಬಿಟ್ಕೊಡೋದು ತುಂಬ ಕಡಿಮೆ. ಹಾಗಾಗಿ ಅಶ್ವಿನ್ ಕೂಡ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರನ ವಹಿಸ್ತಾರೆ. ಆ್ಯಂಡ್ ಆವೇಶ್ ಖಾನ್ ಕೂಡ ಅವರ ಒಂದು ತಾಕತ್ತಿಗೆ ಅಥವಾ ಅವರ ಒಂದು ಪ್ರತಿಭೆಗೆ ತಕ್ಕಾಗೆ ಅವರು ಕೂಡ ಆಟ ಆಡಬೇಕು. ಸೊ ಇವರೆಲ್ಲ ಆಟ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ RR ಮತ್ತು ಅಂದರೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ 5 ಸಾರಿ ಮುಖಾಮುಖಿಯಾಗಿದೆ. ಅದರಲ್ಲಿ GT 4 ಸತಿ ಗೆದ್ದಿದೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ 1 ಸತಿ ಗೆದ್ದಿದೆ. ಆ್ಯಂಡ್ ಈ ಒಂದು IPLನ ರೆಕಾರ್ಡ್ ಹೇಳೋದಾದರೆ, ಇದುವರೆಗೂ ರಾಜಸ್ಥಾನ್ ರಾಯಲ್ಸ್ 4 ಮ್ಯಾಚ್ ಆಡಿದೆ. ಘಟಾನುಘಟಿ ತಂಡಗಳ ವಿರುದ್ಧನೇ ಇದು ಗೆದ್ದಿದೆ. ಆ್ಯಂಡ್ ಅತ್ಯುತ್ತಮವಾದ ಫಾರ್ಮಲ್ಲಿದೆ. RCB, ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಲಕ್ನೋ ತಂಡಗಳನ್ನು ಸೋಲಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಹಾಗೆಯೇ GT ಕೂಡ 7ನೇ ಪ್ಲೇಸಲ್ಲಿದೆ. ತನ್ನ ಒಂದು ಬಲಿಷ್ಠವಾದ ಒಂದು ತಂಡ ಇದ್ದರೂ ಕೂಡ ಲಕ್ಕೆಲ್ಲೋ ಕೈ ಕೊಡ್ತಾ ಇದೆ. ಹೆಡ್ ಟು ಹೆಡ್ ನೋಡೋದಾದರೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಇದುವರೆಗೂ 5 ಸಾರಿ ಮುಖಾಮುಖಿಯಾಗಿದೆ. ಅದರಲ್ಲಿ 4 ಸತಿ ಗುಜರಾತ್ ಟೈಟನ್ಸ್ ವಿನ್ ಆಗಿ ರಾಜಸ್ಥಾನ್ ರಾಯಲ್ಸ್ 1 ಸತಿ ವಿನ್ ಆಗಿದೆ. ಸೊ ಲೆಕ್ಕಾಚಾರಗಳ ಪ್ರಕಾರ ಇವತ್ತು ಗುಜರಾತ್ ಟೈಟನ್ಸ್ ಮೇಲುಗೈ ಸಾಧಿಸಬಹುದೇನೋ ಗೊತ್ತಿಲ್ಲ. ಆದರೆ ಈ ಒಂದು IPL ಟೂರ್ನಮೆಂಟಲ್ಲಿ ನೋಡೋದಾದರೆ ಗೆಲುವಿನ ಸರಣಿನ ಮುಂದುವರ್ಸ್ಕೊಂಡು ಬರ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್. ಇದುವರೆಗೂ 4 ಪಂದ್ಯ ಆಡಿದೆ. 4 ಪಂದ್ಯಗಳಲ್ಲೂ ಗೆಲುವು ದಾಖಲಿಸಿದೆ. ಅದು ಕೂಡ RCB, ಮುಂಬೈ ಹಾಗೆ ಡೆಲ್ಲಿ ಆ್ಯಂಡ್ ಲಕ್ನೋದಂಥ ಬಲಿಷ್ಠ ತಂಡಗಳ ವಿರುದ್ಧ. ಹಾಗೆಯೇ GTಯ ಈ ಒಂದು ವರ್ಷದ ಪ್ರದರ್ಶನ ನೋಡಿದ್ರೆ ತುಂಬ ನೀರಸವಾಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಬರೀ 2 ಗೆಲುವು ಮಾತ್ರ. ಲಕ್ನೋ ಮತ್ತು ಪಂಜಾಬ್ ವಿರುದ್ಧ GT ಸೋಲನ್ನು ಅನುಭವಿಸಿದೆ. ಹಾಗಾಗಿ ಈ ಒಂದು ಸೋಲಿನ ಸರಪಳಿನ ಇವತ್ತಿನ ಮ್ಯಾಚಲ್ಲಿ ಕಟ್ ಮಾಡುತ್ತಾ GT ತನ್ನ ಹಳೆಯ ಫಾರ್ಮಿಗೆ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.